ಸಹಿತ ಯಾವ ರೀತಿ ಜನ ಅನಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಮೇಲೆ ನೋಡ್ತಾ ಇರ್ತೀವಿ. ವರದಿಗಳೇ ಅದನ್ನು ನಾವು ಓದ್ತಾ ಇರ್ತೀವಿ. ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಎರಡೂ ಕುಟುಂಬಗಳು ವಿಶೇಷವಾಗಿ ಇಲ್ಲೇ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕಿಂತಲೂ ಈ ಒಂದು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಖನಿಜ ಪದಾರ್ಥಗಳನ್ನ ಮಾಫಿಯಾ ರೂಪದಲ್ಲಿ ಮಾರ್ಕೊಂಡಿದ್ದಾಗಿರ್ಬೋದು ಅಥವಾ ಕೊಟ್ಟಿದ್ದಾಗಿರ್ಬೋದು, ಅನೇಕ ದಾಖಲೆ ಒಬ್ಬರೊಬ್ಬರು ಮಾಡ್ತಾ ಇದ್ದಾರೆ. ಮತ್ತು ವಿದ್ಯುತ್ ಸುಳ್ಳಲ್ಲ. ಈಗಾಗಲೇ ಇವರ ವಿಷಯದಲ್ಲಿ ನಮ್ಮ SR ಹಿರೇಮಠರು ಇವ್ರನ್ನ ಭಾಳ ನೆನೆಸ್ಬೇಕಾಗ್ತದೆ ನಾವು. ಯಾಕಂದರೆ SR ಹಿರೇಮಠರವರು ಬರೆದು ಹೋಗಿದ್ರೆ ಇವರು ಅನೇಕ ವಿಷಯಗಳು ಹೊರಗೆ ಬರುತ್ತಾನೆ ಇರಲಿಲ್ಲ. ಇವತ್ತು ಸಹಿತ 71 ಎಕರೆ ಬಗ್ಗೆ ಇವತ್ತಿಗೂ ಗೋಮಾಳಿತ್ತು ಅದನ್ನು ಲಪ್ಸ್ತಾ ಇದ್ದಾರೆ ಇವರು, ಈ ಒಂದು ನಮ್ಮ ದೇವೇಗೌಡರ ಕುಟುಂಬ ಅನ್ನುವಂಥ ಮಾತನ್ನು ಇಲ್ಲೇ ನಾವು ಗಮನಿಸಬೇಕಾಗಿದೆ. ಯಾಕಂದ್ರೆ ಇವರಿಬ್ಬರು ಕುಟುಂಬದ ಮೇಲೆ TK ಶಿವಕುಮಾರ್ ಅವ್ರ ಮೇಲೂ ಸಾಕಷ್ಟು ಆರೋಪಗಳು ಮಾಡಿದ್ದಾರೆ SR ಹಿರೇಮಠರವರು. ಈ ನಮ್ಮ SR ಹಿರೇಮಠರವ್ರ ಮೇಲೆ ನಾವು ಯಾಕೆ ನೆನಪಿಸ್ಬೇಕಾಗಿದೆಪ್ಪ ಅಂದ್ರೆ, ಇಂಥ ಒಬ್ಬ ಹೋರಾಟಗಾರರು ಇಲ್ಲದೆ ಹೋಗಿದ್ರೆ ನಿಶ್ಚಿತವಾಗಿಯೂ ಈ ಒಬ್ಬ ಏನೊಂದು ಕಳ್ಳರ ಗುಂಪಂತ ಕರಿಬೇಕಾಗ್ತದೆ. ಇವರು ಇನ್ನೂ ಅನೇಕ ವಿಷಯಗಳು ಇತಿಹಾಸ ಗರ್ಭದಲ್ಲಿ ಮುಚ್ಚಿ ಹೋಗಿಬಿಡ್ತಾ ಇದ್ವು ಅಂತ. ಒಳ್ಳೆ ರೀತಿಯಿಂದ ಗಳಿಸಿದ್ರಪ್ಪ, ಹಾಗಪ್ಪ ಹೀಗಪ್ಪ ಅಂತೇಳಿ ನಾವು ಇವ್ರನ್ನ ಏನಪ್ಪ ಅಂದ್ರೆ ತೆರೆ ಮೇಲೆ ಮೆರೆಸ್ಕೊಂಡು ಹೋಗುವಂಥ ಪ್ರಸಂಗ ಆಗ್ತದೆ. ಇವತ್ತು ಅದನ್ನ ಮಾಡ್ತಾಯಿದ್ದೀವಿ ನಾವು ಮತದಾರರು. ಯಾರು ಹೋಗಿರ್ತಾರೆ ಇವತ್ತು ಇವರಿಬ್ಬರ ಈ ಕಚ್ಚಾಟಕ್ಕೆ ತಿಕ್ಕಾಟಕ್ಕೆ ಈಗ SR ಹಿರೇಮಠರವ್ರನ್ನ ನೀವು ಹೋಗಿ ಬೀಳೋರು ಅದು ಸಾಧ್ಯ ಇಲ್ಲದಂಥ ಮಾತು. ಅವರ ಸ್ವತಃ ಹೋರಾಟಗಾರರ ಜೊತೆಗೆ ಅವ್ರದ್ದೇ ಅಂಥ ಒಂದು ಹೋರಾಟದ ಕಾನೂನು ಮೂಲಕ ಹೋರಾಟದ ಕೆಲಸ ಮಾಡೋದ್ರಿಂದಾಗಿ ಅವ್ರನ್ನ ಮುಟ್ಟೋ ಸಹಿತ ಇವ್ರಿಗೆ ಕಷ್ಟ ಆಗಿಬಿಟ್ಟದ. ಅವರಿಂದ ಇವರಿಬ್ಬರು ಇವತ್ತು ಕಚ್ಚಾಟಕ್ಕೆ ಬಂದಿದ್ದಾರೆ. ಈ ಒಂದು ಕಚ್ಚಾಟಕ್ಕೆ ಕಾರಣೀಕರ್ತರು ಅವರು. ಯಾಕಂದರೆ ಇವರು ಏನು ಒಂದು ಲ್ಯಾಂಡ್ ಮಾಫಿಯಾ ಆಗಿರ್ಬೋದು, ಮತ್ತದಾಗಿರ್ಬೋದು, ಕಲ್ಲಿನ ಮಾಫಿಯಾ ಆಗಿರ್ಬೋದು, ಖನಿಜ ಮಾಫಿಯಾ ಆಗಿರ್ಬೋದು, ಎಲ್ಲನೂ ಹೊರಗಿಡುತ್ತಾ ಬಂದಂಥವರು ನಮ್ಮ ವಿಶೇಷವಾಗಿ SR ಹಿರೇಮಠರು. ಇಂಥ ಕೆಲಸವನ್ನು ಲಂಕೇಶರ ಕಾಲದಲ್ಲಿ ಅವರು ಸಾಕಷ್ಟು ಮಾಡಿದರು. ಲಂಕೇಶ ಅವರ ಮಗಳು ಗೌರಿ ಲಂಕೇಶ್ರವರು ಸಾಕಷ್ಟು ವರ್ಕ್ ಮಾಡಿ ಕರ್ನಾಟಕ ಒಂದು ಏನಪ್ಪ ಒಳ್ಳೆಯ ಆಡಳಿತಗಾರರ ಸಂಘ ಆಗಲಿ, ಅದು ರಾಜಕೀಯ ಇರಲಿ ಅಂತ ಭಾಳಷ್ಟು ಪ್ರಯತ್ನ ಮಾಡಿದರು. ಆದರೆ ಇವತ್ತು ಅಂಥವ್ರು ಇಲ್ಲ. ಆದರೂ SR ಹಿರೇಮಠರು ಅಂಥವ್ರು